ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ಒಂದು ಬ್ಲೌಸ್ ಮಾರ್ಕಿಂಗ್ ಮಾಡ್ಬೇಕಂತ ಹೇಳಿದ್ರೆ ಮೆಜರ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮಾರ್ಕಿಂಗ್ ತುಂಬಾನೇ ಇಂಪಾರ್ಟೆಂಟ್. ಆ ಮಾರ್ಕಿಂಗ್ ತಗೋಬೇಕಂತ ಹೇಳಿದ್ರೆ ನಮಗೆ ಒಂದು ಬ್ಲೌಸ್ ಅಲ್ಲಿ ಯಾವ್ಯಾವ್ದು ಮಾರ್ಕಿಂಗ್ ತುಂಬಾನೇ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಉದ್ದ, ಬ್ಲೌಸ್ದು ಉದ್ದ. ಈ ಬ್ಲೌಸ್ ಉದ್ದ ಬಂದು ಎಷ್ಟು ಅಳತೆ ಇದೆಯೋ ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಏಕೆ ಅಂತ ಹೇಳಿದ್ರೆ ಮೇಲ್ಗಡೆ ಶೋಲ್ಡರ್ ಹತ್ರ 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ, ಕೆಳಗಡೆ ಸೊಂಟದ ಹತ್ರ 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ. ಹಾಗಾಗಿ 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕಾಗುತ್ತೆ. ಎರಡನೇದಾಗಿ ಬಂದು ನಮ್ದು ಮೇಲ್ಭಾಗ ಸುತ್ತಳತೆ, ಅಪ್ಪರ್ ಚೆಸ್ಟ್ ಅಂತ ಏನ್ ಹೇಳ್ತೀವಿ, ಅದ್ರದ್ದು ಸುತ್ತಳತೆ ಒಂದು ತಗೋಬೇಕಾಗುತ್ತೆ. ಈ ತರ ಬ್ಲೌಸ್ ದಿಂದ ಹಿಂಭಾಗ ಇಟ್ಕೊಂಡು ಈ ತರ ಅಳತೆ ತಗೋಬೇಕಾಗುತ್ತೆ. ಅಳತೆ ತಗೋಬೇಕು. ಇಲ್ಲ ನೀವು ಬ್ಲೌಸ್ ಇಟ್ಟೆ ಅಳತೆ ತಗೋತೀನಿ ಅಂತ ಹೇಳಿದ್ರೆ ಈ ತರ ಫೋಲ್ಡ್ ಮಾಡಿ ಲೈನಿಂಗ್ ಮೇಲೆ ಇಟ್ಕೊಂಡು ಮಾರ್ಕಿಂಗ್ ತಗೋಬಹುದು. ಇನ್ನೊಂದು ಸೊಂಟದ ಸುತ್ತಳತೆ. ಈ ಸೊಂಟದ ಸುತ್ತಳತೆ ನಾವು ಎಷ್ಟಿದೆ ಅಂತ ಅಳತೆ ಮಾಡ್ಕೊಂಡು ಈ ರೀತಿ ಆದ್ರೂ ತಗೋಬಹುದು ಫುಲ್ಲು. ಇಲ್ಲ ಇದನ್ನು ಕೂಡ ಫೋಲ್ಡ್ ಮಾಡಿ ನಮಗೆ ಎಷ್ಟು ಬೇಕೋ ಅಳತೆ ಬ್ಲೌಸ್ ಮೇಲೆ ಲೈನಿಂಗ್ ಮೇಲೆ ಇಟ್ಟು ನಾವು ಅಳತೆನ ತಗೋಬಹುದು. ಈ ಸೊಂಟದ ಸುತ್ತಳತೆನಲ್ಲಿ ಕೆಳಭಾಗದಲ್ಲಿ ನಾವು 1 ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಟಕ್ ಹಿಡಿತೀವಿ, ಹಾಗಾಗಿ 1 ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಡ್ತೀವಿ. ನಾವು ಅಪ್ಪರ್ ಚೆಸ್ಟ್ ಮತ್ತೆ ಸೊಂಟದ್ದು ಎರಡನ್ನೂ ನಾವು ಅಳತೆ ತಗೊಂಡಾದ್ಮೇಲೆ ಮತ್ತೆ ನಮಗೆ ಮಾರ್ಜಿನ್ಗೋಸ್ಕರ ಸೈಡ್ ಸ್ಟಿಚಿಂಗಿಗೆ 1.5 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಡಬೇಕು. ನೋಡಿ ಇಲ್ಲಿ ಈ ತರ ಸ್ಟಿಚಿಂಗ್ ಆದ್ಮೇಲೆ ಈ ತರ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ, ಹಾಗಾಗಿ ಬಟ್ಟೆ ಬಿಡಬೇಕು. ಇನ್ನೊಂದು ನಮಗೆ ಶೋಲ್ಡರ್ ಅಳತೆ. ಈ ಶೋಲ್ಡರ್ ಏನಿದೆ ಈ ಶೋಲ್ಡರ್ ಅಳತೆ ತಗೋಬೇಕು. ಶೋಲ್ಡರ್ ಅಳತೆ ತಗೊಂಡಾದ್ಮೇಲೆ ನೆಕ್ಸ್ಟ್ ನಮ್ದು ನೆಕ್ ಮುಂಭಾಗ ಒಂದು ಅಳತೆ ತಗೋಬೇಕು. ನೆಕ್ ಹಿಂಭಾಗ ಇದನ್ನು ಕೂಡ ಅಳತೆ ತಗೋಬೇಕು. ಇದು ಅಳತೆ ತಗೋಬೇಕಾದ್ರೆ ಕೆಲವರು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಅಳತೆ ತಗೊಳ್ತಾರೆ, ಇಲ್ಲಿಂದ ಇಲ್ಲಿವರೆಗೂ. ಈ ತರ ತಗೊಂಡ್ರೆ ಕೆಲವೊಂದ್ಸರಿ ರಾಂಗ್ ಆಗುತ್ತೆ. ಹೊಸದಾಗಿ ಕಲಿಯೋರಿಗೆ ಇದು ಕಷ್ಟ ಆಗುತ್ತೆ. ಅವಾಗ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಏನಿದೆ ಈ ಕೆಳಗಡೆ ನಾವು ಸ್ಟಿಚಿಂಗಿಗೆ 1/2 ಇಂಚ್ ಬಿಟ್ಟಿರ್ತೀವಲ್ಲ, 1/2 ಇಂಚ್ ಬಿಟ್ಟು ಮೇಲ್ಗಡೆಗೆ ಇಲ್ಲಿಂದ ಇಲ್ಲಿಗೆ ಅಳತೆನ ತಗೋಬೇಕು. ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇನ್ನು ನೆಕ್ಸ್ಟ್ ನಮ್ಗೆ ಹಾರ್ಮೋಲ್ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾರ್ಮೋಲ್ ರೌಂಡಿಂಗ್, ಈ ಹಾರ್ಮೋಲ್ ರೌಂಡಿಂಗ್ ಒಂದು ಅಳತೆ ತಗೋಬೇಕು. ನೆಕ್ಸ್ಟ್ ನಮ್ಗೆ ತೋಳು, ಈ ಸ್ಲೀವ್ದು ಉದ್ದ ಮತ್ತೆ ಸ್ಲೀವ್ದು ಸುತ್ತಳತೆ, ಇಷ್ಟು ಅಳತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೊಸದಾಗಿ ಕಲಿತಾ ಇರ್ತೀರಲ್ಲ ಅವ್ರಿಗೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ, ಉಪಯುಕ್ತ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ನಾವು ಒಂದು ಬ್ಲೌಸ್ ನ ಮಾರ್ಕಿಂಗ್ ಮಾಡ್ಬೇಕಂತ ಅಂದ್ರೆ ನಾವು ಬ್ಲೌಸ್ ಅಳತೆನ ಯಾವ ರೀತಿ ತಗೋಬೇಕನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಅಳತೆ ಇದ್ರೆ ನಾವು ಬ್ಲೌಸ್ ನ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ವಿಡಿಯೋಗೆ ನಿಮ್ಮ ಕಮೆಂಟ್ಸು ಕೂಡ ತುಂಬಾ ಉಪಯೋಗ ಆಗುತ್ತೆ. ಯಾಕೆಂದ್ರೆ ನೀವು ಯಾವ ರೀತಿ ಕಮೆಂಟ್ಸ್ ಮಾಡಿದ್ರೆ ನನಗೆ ಒಂದು ಸಪೋರ್ಟಿವ್ ಸಿಕ್ಕಿದಾಗ ಆಗುತ್ತೆ.